ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ಕನೆಕ್ಷನ್ನಲ್ಲಿ ಅವ್ರ ನಿರ್ಧಾರ ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಾಟ್ ಆಫ್ ಥ್ಯಾಂಕ್ಸ್. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಈ ಕನೆಕ್ಷನಲ್ಲಿ ಅವರೇನು ನಿರ್ಧಾರ ತಗೋಬಹುದು ಹಾಗೆ ಕೇಳೋಣ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಕೆಲವು ಕಾರ್ಡ್ಸ್ ನೋಡೋಣ. ಇಲ್ಲಿ 4 ಆಫ್ ಸಾರ್ಟ್ಸ್ ಇದೆ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ದಿ ಟವರ್ ಕಾರ್ಡ್ ಬರ್ತಾ ಇದೆ. ಇದು ಅವರ ಎನರ್ಜಿ ಆಗಿರುತ್ತೆ, ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಎನರ್ಜಿ ಆಗಿರುತ್ತೆ. 2 ಆಫ್ ಸಾರ್ಟ್ಸ್, 6 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದಿ ಸನ್ ಕಾರ್ಡ್. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ನಿಮ್ಮ ಎನರ್ಜಿ ನೋಡಿದಾಗ ನೀವು ಅವ್ರ ಬಗ್ಗೆ ತುಂಬ ಕನಸುಗಳು ಇಟ್ಕೊಂಡಿದ್ದೀರಾ, ಏನೋ ಕ್ಲಾರಿಟಿ ಹುಡುಕ್ತಾ ಇದ್ದೀರಾ, ಹಾಗೆ ತುಂಬ ಇಮೋಷ್ನಲ್ ಆಗಿದ್ದೀರಾ. ಕರೆಂಟ್ ಎನರ್ಜಿ ನೋಡಿದಾಗ ಈ ಒಂದು ರಿಲೇಷನ್ಶಿಪ್ ಕುಂಠಿತ ಸಾಗಿದೆ ಅನ್ನೋದಿದೆ. ಏನೋ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅದನ್ನು ಆದಷ್ಟು ನೀವು ಪ್ಯಾಚಪ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ತುಂಬ ಹೋಪ್ಸ್ ಇಟ್ಕೊಂಡಿದ್ದೀರಾ, ಅವರ ಉತ್ತರಕ್ಕಾಗಿ ಕಾಯ್ತಾ ಇದ್ದೀರಾ. ಇಲ್ಲೊಂದು ವೇಟಿಂಗ್ ಎನರ್ಜಿ ಇದೆ, ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದಾಗ ಏನೋ ಕನ್ಫ್ಯೂಷನ್ಸ್ ಇದೆ, ಕಟ್ ಹಾಕಿದಂಥ ಪರಿಸ್ಥಿತಿ ಇದೆ. ಒಂದು ಕಾಲದಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ, ಮಾತು ಕೊಟ್ಟಿದ್ದಾರೆ, ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ. ನಿಮ್ಮ ಬಗ್ಗೆ ಸುಂದರ ನೆನಪುಗಳಿವೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಕ್ಲಾರಿಟಿ ಕೊಡೋಕ್ಕೂ ಆಗ್ತಾ ಇಲ್ಲ. ಏನೇನೋ ನೆಗೆಟಿವ್ ಥಾಟ್ಸ್ ಇದೆ ಮನಸ್ಸಲ್ಲಿ. ನಿಮಗೆ ತುಂಬ ಕೇರ್ ಮಾಡ್ತಿದ್ರು, ಇಮೋಷನಲ್ ಸಪೋರ್ಟ್ ಕೊಡ್ತಾಯಿದ್ರು, ಆದರೆ ಜೀವನದ ನಿರ್ಧಾರ ತಗೊಳ್ಳೋಕ್ಕೆ ಯಾಕೋ ಕಷ್ಟ ಆಗ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇವರ ಎನರ್ಜಿ ನೋಡಿದಾಗ ಮನಸ್ಸಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ. ದೇಹ ಮನಸ್ಸು ತಂದೆ ಆದರೂ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅವರ ಯೋಚನೆಗಳ ಮೇಲೆ, ಭಾವನೆಗಳ ಮೇಲೆ ಯಾರೋ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ಸಿಂಗಲ್ ಪರ್ಸನ್ ಅನ್ನಿಸ್ತಾ ಇದೆ. ಅವ್ರ ಮನಸ್ಸಲ್ಲಿ, ಕನಸುಗಳಲ್ಲಿ ಅವ್ರಿಗೆ ನೀವೇ ಕಾಣ್ತಾ ಇದ್ದೀರಾ. ಈ ಟೈಮಲ್ಲಿ ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಮನಸ್ಸು ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಏನೋ ಡಿಸಿಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ, ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ, ಏನೋ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಇದ್ದು ಅಭ್ಯಾಸ ಆಗಿದೆ, ಈಗ ನೀವಿಲ್ಲದೆ ಏನೋ ಶೂನ್ಯ ಅನ್ನಿಸ್ತಾ ಇದೆ. ನಿಮಗೆ ಬೇಜಾರು ಮಾಡಿರೋದು ಹರ್ಟ್ ಆಗ್ತಾ ಇದೆ. ಇದನ್ನೆಲ್ಲ ನಿಮಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ ಅವ್ರಿಗೆ, ಆದರೆ ಏನೋ ಕನ್ಫ್ಯೂಷನ್ಸ್ ಇದೆ. ನೀವಿಲ್ಲದೆ ಇರೋ ಜೀವನ ನೆನೆಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ. ನಿಮ್ಮ ನೆನಪು ಬಾರದ ಹಾಗೆ ಅವರನ್ನು ಅವರು ಹೀಲ್ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನು ಮರೆಯೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾವಾಗಲೂ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಪ್ರತಿಯೊಂದು ಅವರ ಸಮಸ್ಯೆಗಳಿಗೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾ ಇದ್ರು. ಈಗ ಮನಸ್ಸಲ್ಲಿ ಕಿರಿಕಿರಿ ಇದೆ, ತನ್ನ ಮೇಲೆ ತನಗೇ ಸಿಟ್ಟು ಬರ್ತಾ ಇದೆ, ಏನೋ ಹೆಲ್ಪ್ಲೆಸ್ನೆಸ್ ಫೀಲ್ ಆಗ್ತಾ ಇದೆ. ಯಾರ ಹತ್ರನೂ ಹೇಳ್ಕೋಬೇಕು, ಯಾರನ್ನೂ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ರು, ಸಜೆಷನ್ಸ್ ಕೇಳ್ತಾ ಇದ್ರು. ಈ ಅವರ ಪರಿಸ್ಥಿತಿಗೆ ಅವರೇ ಕಾರಣ ಅಂತ ಸಿಟ್ಟು ಬರ್ತಾ ಇದೆ. ಏನೋ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಏನೋ ಇಬ್ಬರ ಮಧ್ಯೆ ಮಾತುಕತೆಗಳಾಗಿದೆ, ನಿಮಗೆ ಹರ್ಟ್ ಮಾಡಿದ್ದಾರೆ. ನಿಮ್ಮ ಜೊತೆ ಅವ್ರು ಏನೂ ಮಾತಾಡ್ದಿಲ್ದಿದ್ರು ಸೈಲೆಂಟ್ ಆಗಿದ್ದಾರೆ. ಅವರು ಈ ಸ್ವಭಾವದಿಂದ ನಿಮಗೆ ಹರ್ಟ್ ಆಗಿದೆ. ಈಗ ಇಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನಿಮ್ಮ ನೆನಪಾಗ್ತಾ ಇದೆ. ಇಲ್ಲೊಂದು ಸ್ಯಾಡ್ ಇಮೋಜಿ ಬರ್ತಾ ಇದೆ. ಉದಾಸ್ ಮನಸ್ಸು, ಟೈಟ್ ಎನರ್ಜಿ ಕಾಣ್ತಾ ಇದೆ. ನೀವಿಲ್ಲದೆ ಇದ್ರೂ
ನಿಮ್ಮ ನೆನಪು ಎಲ್ಲಿ ಹೋದ್ರೂ ಶ್ಯಾಡೋ ಥರ ಹಿಂದೆ ಬರ್ತಾ ಇದೆ. ಒಂದೊಂದು ಸರಿ ಅವ್ರು ತಗೊಂಡಿರೋ ನಿರ್ಧಾರಗಳು ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಏನೋ ತಪ್ಪು ಡಿಸಿಷನ್ ತಗೊಂಡಿದ್ದೀನಿ, ನಿಮಗೆ ಹರ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಷ್ಟಪಟ್ಟ ವ್ಯಕ್ತಿ ದೂರ ಆದಾಗ ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮೈಂಡು ಡಿಸ್ಟರ್ಬ್ ಆಗಿದೆ. ನಿಮ್ಮಿಂದ ದೂರ ಆದಮೇಲೆ ಏನೋ ಡೀಪ್ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ನಿಮ್ಮ ಮೇಲೆ. ನಿಮಗೆ ಹರ್ಟ್ ಮಾಡಿದ್ದು ಬ್ಯಾಕ್ ಫೈರ್ ಆಗ್ತಾ ಇದೆ. ಹಾಲನ್ನು ನೀರಲ್ಲಿ ಬೆರೆಸಿದಾಗ ಹೇಗೆ ಬೇರೆ ಮಾಡೋಕ್ಕಾಗಲ್ವೋ ಹಾಗೆ ನಿಮ್ಮಿಂದ, ನಿಮ್ಮ ನೆನಪುಗಳಿಂದ ದೂರ ಓಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನಿಮ್ಮ ಬಗ್ಗೆ ಏನಾದರೂ ನಿರ್ಧಾರ ತಗೋಬೇಕು ಹಾಗನ್ನಿಸ್ತಾ ಇದೆ. ಇಷ್ಟು ದಿನ ನಿಮ್ಮಿಂದ ಸೈಲೆಂಟ್ ಆಗಿದ್ರು, ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ, ಕನ್ಫ್ಯೂಷನ್ಸ್ ಇತ್ತು. ನಿಮ್ಮಿಂದ ದೂರ ಆದಮೇಲೆ ಯಾಕೋ ಏನೋ ನಿರ್ಧಾರ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಸದ್ಯದಲ್ಲೇ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಏನು ಗೈಡೆನ್ಸ್ ಬರುತ್ತೆ, ಏನು ಅಡ್ವೈಸ್ ಬರುತ್ತೆ ಕೇಳೋಣ. ಇಲ್ಲಿ ಅನ್ಲೈಕ್ಲಿ ಅನ್ನೋದು ಬರ್ತದೆ, ಮತ್ತೊಂದು ಎಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಬಿ ಅಸರ್ಟಿವ್. ಮತ್ತೊಂದು ನೋ ಅಂತ ಇದೆ. ಇಲ್ಲಿ ವೆಯ್ಟ್ ಅನ್ನೋದು ಬರ್ತದೆ. ಇಲ್ಲಿ ಮಿಕ್ಸ್ಡ್ ಆನ್ಸರ್ಸ್ ಇದೆ. ಸ್ವಲ್ಪ ದಿನ ಈ ಪರಿಸ್ಥಿತಿ ಮುಂದುವರಿಯುತ್ತೆ. ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ, ಆದರೆ ನಿಮ್ಮ ಬಗ್ಗೆ ನಿರ್ಧಾರ ತಗೋಬೇಕು ಅನ್ನೋದಿದೆ. ನಿಮಗೆ ಶುರುವಿನಲ್ಲಿ ಅವರು ಸೈಲೆಂಟ್ ಆಗಿದ್ರು, ಏನೂ ಹೇಳಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅವರ ಎನರ್ಜಿ ನೋಡಿದಾಗ ನೋ ಅನ್ನೋದಿತ್ತು. ದಿನ ಕಳೆದ ಹಾಗೆ ಅವ್ರ ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗ್ತಾ ಇದೆ. ಅದು ನಿಮ್ಮ ಪಾಸಿಟಿವಿಟಿಯಿಂದ ಇರಬಹುದು. ನೀವು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ಪ್ರೇಯರ್ಸ್ ಮಾಡ್ತಾ ಇದ್ದೀರಾ. ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ಅವ್ರ ಮನಸ್ಸಲ್ಲಿ ಕೆಲವು ಬದಲಾವಣೆಗಳಾಗಬಹುದು ಅನ್ನೋದಿದೆ ಇಲ್ಲಿ. ಆದ್ದರಿಂದ ವೆಯ್ಟ್ ಅನ್ನೋದು ಬರ್ತಾ ಇದೆ ಏಂಜಲ್ಸಿಂದ. ನೀವು ಅವ್ರ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಅವ್ರಿಗೂ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ರಿಗೆ. ಹಾಗಿರೋದ್ರಿಂದ ಬಿ ಅಸರ್ಟಿವ್, ವೆಯ್ಟ್ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಅವರು ನಿರ್ಧಾರ ತಗೋತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಿರೋದ್ರಿಂದ ಬಿ ಪಾಸಿಟಿವ್, ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.